ಹೆಲೋ ನಮಸ್ಕಾರಗಳು, ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ ಟೈಮು. ಸೊ ಇವತ್ತು ನನ್ನೊಂದು ಲಿಸ್ಟಲ್ಲಿರೋ ಒಂದು ವಿಶ್ನ ನಾನು ಫುಲ್ಫಿಲ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ತುಂಬ ಖುಷಿಯಾಗಿದೆ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಮುಂಚೆ ಅದನ್ನು ನೋಡ್ಕೊಂಬಂದಿದ್ದೆ ಆ್ಯಂಡ್ ಅದನ್ನು ಇಷ್ಟನೂ ಪಟ್ಟಿದ್ದೆ ಆ್ಯಂಡ್ ತುಂಬ ದಿನದಿಂದ ಅದನ್ನು ಮ್ಯಾನಿಫೆಸ್ಟೋ ಮಾಡ್ತಿದ್ದೆ, ಬೇಕು ಅಂತ. ಆಲ್ ಆಫ್ ಅ ಸಡನ್ ಏನೋ ಗೊತ್ತಿಲ್ಲ, ಹೆಂಗೋ ಪ್ಲ್ಯಾನ್ ಆಯಿತು, ಹೋಗಿ ತೊಗೊಳ್ತಾ ಇದ್ದೀನಿ ಆ ವಸ್ತುನ. ಯಾವ ವಸ್ತು ಏನದು ಅಂತ ನಿಮಗೆ ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಏನಂತ. ಸೊ ಹೊರಡದ ಬನ್ನಿ. ಇನ್ಯಾಕೆ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 4 o'clock ಆಗಿದೆ. ಕೆಲಸ ಮುಗಿಸ್ಕೊಂಬಂದು ಇವಾಗ ಟುವರ್ಡ್ಸ್ ವಿಜಯನಗರ ಹೋಗ್ತಾಯಿದ್ದೀನಿ ನಾನು, ವಯಾ ಯೂನಿವರ್ಸಿಟಿ ರೂಟು. ಅಲ್ಲೋಗಿ ಅಲ್ಲೊಂದು ಶಾಪ್ ಇದೆ, ಆ ಶಾಪಲ್ಲಿ ನಾನು ಅದನ್ನು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ತೊಗೊಬೇಕು ಅದನ್ನು ಅಂತ. ಆ್ಯಂಡ್ ಗೊತ್ತಿಲ್ಲ ಯಾಕೆ ಡಿಲೇ ಆಗ್ತಿತ್ತು ಅಂತ. ಆ್ಯಂಡ್ ಫೈನಲ್ ಇವತ್ತು ತೊಗೊಳ್ತಾ ಇದ್ದೀನಿ. ತುಂಬ ಖುಷಿಯಾಗಿದ್ದೀನಿ. ಗೊತ್ತಿಲ್ಲ ಮುಂದೆ ಅದು ನನಗೆ ಎಷ್ಟು ಯೂಸ್ ಬರುತ್ತೆ ಹೇಗೆ ಅಂತ, ಬಟ್ ಏನೋ ಒಂದು ಬೇಕು, ಅದು ಇರಬೇಕು ಅನ್ನೋದಕ್ಕೋಸ್ಕರ ತೊಗೊಳ್ತಾ ಇದ್ದೀನಿ. ಒಂಥರ ಸಣ್ಣ ವಯಸ್ಸಲ್ಲಿ ಮಕ್ಳಿಗೆ ಆಟ ಸಾಮಾನು ಕೊಡಿಸಿದ್ರು ಅವ್ರು ಏನು ಕೇಳಿರ್ತಾರೆ ಅದು ತಂದು ಕೊಟ್ಟಾಗ ಎಷ್ಟು ಖುಷಿ ಆಗುತ್ತಲ್ಲ. ಸೊ ಅದೇ ಥರ ಫೀಲ್ ಆಗ್ತಿದೆ ನನಗೆ. ಆದರೆ ಸಣ್ಣ ಮಗು ಅಲ್ಲ, ದೊಡ್ಡ ಮಗು ಆಗಿದ್ದೀನಿ. ಈಗ ದೊಡ್ಡವ್ರಿಗೆ ಅಂದರೆ ನಮ್ಮಂಥ ಹುಡುಗರಿಗೆ ಇವಾಗ ಇಷ್ಟಪಡೋ ವಸ್ತುಗಳು ಕೆಲವೊಂದು ವಸ್ತುಗಳಿರ್ತವೆ. ಆ ವಸ್ತುಗಳಲ್ಲಿ ಒಂದು ವಸ್ತು ಇದು. ಆ್ಯಂಡ್ ನಾನು ಅದಕ್ಕೆ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ನಾನು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆ ಖುಷಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಹೆಂಗೆ ಅಂತ. ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಖುಷಿ ಆಗ್ತಿದೆ ಸಿಕ್ಕಾಪಟ್ಟೆ, ಹೇಳ್ಕೊಳಕ್ಕಾಗ್ದಿರೋ ಅಷ್ಟು. ಐ ಡೋಂಟ್ ನೋ ಖುಷಿಗೆ ಕ್ಯಾಮ್ರಾ ಆ್ಯಂಗಲ್ ಹೇಗಿದೆ ಮತ್ತು ವೀಡಿಯೋ ಕರೆಕ್ಟಾಗಿ ಆಗ್ತಿದೆಯಾ, ಆಡಿಯೋ ಕರೆಕ್ಟಾಗಿದೆ, ಏನೂ ಚೆಕ್ ಮಾಡಿಲ್ಲ. ಬಂದೆ, ಸಡನ್ನಾಗಿ ಪ್ಲ್ಯಾನ್ ಆಯಿತು, ಸೀದಾ ಹೆಲ್ಮೆಟ್ ತೆಗೆದೆ, ಗೋಪ್ರೋ ಮೌಂಟ್ ಮಾಡಿದೆ, ಹೊರಟಿದ್ದೀನಿ. ಆ್ಯಂಡ್ ಬಟ್ಟೆ ಯೂನಿಫಾರ್ಮು ಸಹ ಚೇಂಜ್ ಮಾಡಿಲ್ಲ ನಾನು, ಅದೇ ಯೂನಿಫಾರ್ಮಲ್ಲಿದ್ದೀನಿ, ಹಂಗೆ ಹೋಗ್ತಾಯಿದ್ದೀನಿ ನಾನು. ಆ್ಯಂಡ್ ಈ ವಸ್ತು ನನಗೆ ಬೇರೆ ಕಡೆ ಎಲ್ಲ ಸಿಗ್ತಾಯಿತ್ತು, ಆ್ಯಂಡ್ ಒಳ್ಳೆ ಇದ್ರಲ್ಲಿ ಸಿಗ್ತಾಯಿತ್ತು. ಆದರೆ ಇದು ನಾನು ನಮ್ಮ ಮನೆ ಹತ್ರ ತೊಗೊಳೋಕ್ಕೆ ಕಾರಣ ಯಾಕೆಂದರೆ ಇದನ್ನು ನಾನು ಮನೆ ಹತ್ರನೇ ಫಸ್ಟು ಟ್ರೈ ಮಾಡಿದ್ದಿತ್ತು. ನನ್ನ ಮನೆ ಹತ್ರ ಟ್ರೈ ಮಾಡಿದಾಗ ಅದು ಯಾಕೆ ಗೊತ್ತಿಲ್ಲ, ಫಸ್ಟ್ ಅಟೆಂಪ್ಟಲ್ಲೇ ಅಥವಾ ಫಸ್ಟ್ ಇದರಲ್ಲೇ ಇಷ್ಟ ಆಗೋಯ್ತು ನನಗೆ. ಸೆಕೆಂಡ್ ಥಾಟ್ಸೇ ಬರಲಿಲ್ಲ ನನಗೆ. ಸೀದಾ ಫಸ್ಟ್ ಶಾರ್ಟಲ್ಲೇ ನನಗೆ ಅದೇ ಲವರ್ಸ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ರೇಂಜ್ಗೆ ನನಗೆ ತುಂಬ ಇಷ್ಟ ಆಗೋಯಿತು. ಅದು ಹೇಳ್ತಾ ಬ್ಲಶ್ ಆಗ್ತಾಯಿದ್ದೀನಿ, ಯಾಕಂದರೆ ನನಗೆ ಅದೊಂಥರ ಹೇಳೋಕ್ಕಾಗ್ದಿರೋ ಫೀಲಿಂಗು. ಕಂಗ್ರ್ಯಾಚುಲೇಷನ್ ಬ್ರದರ್. ಯಾರ್ಯಾರು ಬೈಕ್ ಲವರ್ಸ್ ಇರ್ತಾರಲ್ಲ ಅವ್ರಿಗೆ ಇದು ಮ್ಯಾಂಡೇಟರಿ ಆ್ಯಂಡ್ ಬೇಕಾಗಿರೋದೆ. ಏನು ಅಂತ ನಿಮ್ಗೆ ಎಲ್ಲರಿಗೂ ಐಡಿಯಾ ಬಂದಿರುತ್ತೆ ಅಂತೀನಿ. ಐಡಿಯಾ ಬಂದಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಗೊತ್ತಿಲ್ದಿರೋರು ವಿಡಿಯೋ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡ್ದೇನೆ. ಗೊತ್ತಿಲ್ಲ, ಶಾಪ್ ಹತ್ರ ಹೋಗ್ತಿದ್ದಂಗೆ ಮಕ್ಕದಲ್ಲಿ ಆಟೋಮೆಟಿಕ್ಕಾಗಿ ಸ್ಮೈಲ್ ಬರ್ತಾಯಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇನ್ನೇನು ಅಮ್ಮ ಅಂದರೆ ಇಲ್ಲೊಂದು ಟರ್ನು, ಈ ಯೂನಿವರ್ಸಿಟಿ ಎಂಡ್ ಗೇಟು ಅಲ್ಲೇ ಇರೋದು ಶಾಪು. ಆ ಶಾಪ್ನು ತಿಳಿಸ್ಕೊಡ್ತೀನಿ ಶಾಪ್ ಎಲ್ಲಿ ಬರುತ್ತೆ ಅಂತ. ಆ್ಯಂಡ್ ನಾನು ಮುಂಚೆನೇ ಮಾತಾಡ್ದಂಗೆ ಅವ್ರ ಹತ್ರ ಒಂದು ಒಳ್ಳೆ ಬೆಸ್ಟ್ ಡೀಲ್ ಮುಂಚೆನೇ ಮಾತಾಡ್ಕೊಂಬಂದಿದ್ದೆ ಅವ್ರ ಹತ್ರ ನಾನು. ಆ ಡೀಲ್ನ, ಸರ್ ನಾನು ಇಲ್ಲೇ ತೊಗೊಳ್ತೀನಿ, ನನಗೆ ಈ ಪ್ರೈಸ್ಗೆ ಹಾಕ್ಕೊಡಿ ಅಂತಾನೆ. ಸೊ ಹಾಗಾಗಿ ನಾನು ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತು ಅವ್ರ ಹತ್ರ ಅದೇ ಮಾತಾಡ್ಕೊಂಬಂದಿದ್ದ ಕಾರಣ ಮತ್ತೆ ಅವ್ರ ಹತ್ರನೇ ಹೋಗ್ತಾಯಿದ್ದೀನಿ ನಾನು. ಆ್ಯಂಡ್ ಇಷ್ಟೆಲ್ಲ ಹಿಂಟ್ ಕೊಟ್ಟಿದ್ದೀನಿ, ಇನ್ನೊಂದು ಸ್ಮಾಲ್ ಹಿಂಟ್ ಕೊಟ್ಬಿಡ್ತೀನಿ. ಅದು ನನ್ನ ಹೆಲ್ಮೆಟ್ಗೆ ಮ್ಯಾಚಿಂಗ್ ಕಲರು ಅಥವಾ ಮ್ಯಾಚಿಂಗ್ ಇದಿದೆ ಅದು, ಆ ವಸ್ತು. ಸೆಂಟ್ರಲ್ಲಿ ಒಂದೆರಡು ವೀಡಿಯೋಸು ಮಾಡಿದ್ದೆ ಊರಿಗೆ ಹೋಗೋದಿದೆಲ್ಲ. ಆವಾಗ ಸ್ವಲ್ಪ ಏನಂತಾರೆ ಟ್ರಯಲ್ ಆ್ಯಂಡ್ ಎಕ್ಸ್ಪೀರಿಯೆಂಟ್ ಆಗಿರೋದಕ್ಕೆ ನಾನು ಬೇರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಅಥವಾ ನಾನು ಹೊಸದಾಗಿ ಮೋಟೋ ವ್ಲಾಗಿಂಗ್ ಮಾಡ್ತಿರೋ ಕಾರಣ ನನಗೆ ಐಡಿಯಾ ಇರಲಿಲ್ಲ ಅಷ್ಟು ಗೋಪ್ರೋ ಆ್ಯಂಗಲ್ಲು ಅಥವಾ ಗೋಪ್ರೋ ಸೆಟಪ್ ಬಗ್ಗೆ ಆಗಲಿ ಮತ್ತೊಂದ್ರ ಬಗ್ಗೆ ಆಗಲಿ. ಸೊ ಹಾಗಾಗಿ ಎಲ್ಲನೂ ನಾನೇ ನೋಡಿ ಕಲಿತು ನಾನೇ ಮಾಡ್ತಿರೋ ಕಾರಣ
ಆ ವೀಡಿಯೋಸು ಕರೆಕ್ಟಾಗಿ ಬರ್ದಿರೋದಕ್ಕೆ ನಾನು ಆ ವೀಡಿಯೋನೆಲ್ಲೂ ಅಪ್ಲೋಡ್ ಮಾಡಿಲ್ಲ, ಅದನ್ನು ಇದು ಮಾಡಲಿಲ್ಲ. ನಾನು ಅಲ್ಲೇ ಡಿಲೀಟ್ ಮಾಡಿಬಿಟ್ಟೆ ವೀಡಿಯೋಸ್ನ. ನೋಡಿ ಬೇಜಾರಾಗೋಯ್ತು. ಇನ್ನೇನು ಕೆಲವೇ ಮೀಟರ್ಗಳಷ್ಟು ದೂರದಲ್ಲಿದೆ ಶಾಪ್ಗೆ ಹೋಗಿ ನನಗೆ ಬೇಕಾಗಿರೋ ವಸ್ತುವನ್ನು ತೆಗೆದುಕೊಳ್ಳೋಣ. ಐ ಹೋಪ್ ಶಾಪ್ ತೆಗ್ದಿರಲಿ ಅಂತ ಬೇಡ್ಕೊಳ್ತೀನಿ. ಯಾಕೆಂದರೆ ಇನ್ನೂ 2-3 ಸತಿ ಹಿಂಗೆ ಆಗಿದೆ ನನಗೆ. ಹಿಂಗೆ ಬಂದಾಗ ಶಾಪ್ ಕ್ಲೋಸ್ ಆಗಿರ್ತಿತ್ತು, ಆವಾಗ ಅಪ್ಪೋಪಟ್ ಆಗಿರ್ತಿತ್ತು, ನನಗೆ ಮೊಯೆ ಆಗಿರ್ತಿತ್ತು. ಆದರೆ ಶಾಪ್ ಓಪನ್ ಇದೆ. ಫೈನಲಿ ಶಾಪ್ ಹತ್ರ ಬಂದಿದ್ದೀನಿ. ಇದೇ ಶಾಪ್, ಅದು VS ಹೆಲ್ಮೆಟ್ ಶೋರೂಮ್ ಅಂತ. ಆ್ಯಂಡ್ ಇಲ್ಲಿ ಬಂದಮೇಲೆ ಐಡಿಯಾ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ, ಏನದು ಅಂತ ಅಥವಾ ಏನು ಪ್ರಾಡಕ್ಟ್ನ ತೊಗೊಳಕ್ಕೆ ಬಂದಿದ್ದೀನಿ ಅಂತ. ಹೆಲ್ಮೆಟ್ ಅಂತೂ ಅಲ್ಲ ಗುರು, ಯಾಕಂದರೆ ನನ್ನ ಹತ್ರ ಆಲ್ಮೋಸ್ಟ್ ಆಲ್ರೆಡಿ ನನ್ನ ಹತ್ರ ಎಕ್ಸಾರ್ ಹೆಲ್ಮೆಟ್ ಇದೆ. ಸೊ ಹಾಗಾಗಿ ನಾನು ಹೆಲ್ಮೆಟ್ ಅಂತೂ ತೊಗೊಳಕ್ಕೆ ಬಂದಿಲ್ಲ. ಸೊ ಈಗ ಆಲ್ಮೋಸ್ಟ್ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಏನಕ್ಕೆ ಅಂತ. ಇನ್ಯಾಕೆ ಲೇಟು, ಒಳಗೋಗಿ ತೋರಿಸ್ತೀನಿ ಬನ್ನಿ. ಇನ್ಯಾಕೆ ವೆಯ್ಟ್ ಮಾಡೋದು, ಇಷ್ಟು ದೂರ ಬಂದಿದ್ದೀನಿ ಅಂದಮೇಲೆ. ಇಲ್ಲಿ ಬಂದಿರೋ ಕಾರಣನೇ ನಾನು ರೈಡಿಂಗ್ ಜಾಕೆಟ್ ತೊಗೊಳೋದಕ್ಕೆ. ಮಾಡಿದಾಗ ಇದಿರಲಿಲ್ಲ. ಸೊ ಇದೇ ನಾನು ತೊಗೊಳಕ್ಕೆ ಬಂದಿರೋ ವಸ್ತು, ರೈಡಿಂಗ್ ಜಾಕೆಟ್. ನೋಡಿ ಹೇಗಿದೆ ಅಂತ ತಿಳಿಸಿ, ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ ಜಾಸ್ತಿ. ನಾನು ಒಂದು ಸೈಜ್ ದೊಡ್ಡದು ತೊಗೊಳ್ಳ ಅಥವಾ ನಾನು ಕರೆಕ್ಟಾಗಿ ಫಿಟ್ ಆಗೋಂಥ ತೊಗೊಳ್ಳ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿ ನಿಂಗೆ ಕರೆಕ್ಟಾಗಿ ಸೈಜ್ ಫಿಟ್ ಆಗೋಂಥ ತಗೋ, ಆವಾಗ ನಿಮಗೆ ಆರ್ಮರ್ಸ್ ಎಲ್ಲ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂದರು. ಆದರೆ ಇದು XXL ಸ್ವಲ್ಪ ಲೂಸ್ ಅನ್ನಿಸ್ತಾ ಇದೆ ಇಲ್ಲಿ ಆರ್ಮರ್ ಹತ್ರ, ಬಿಟ್ಟರೆ ಬೇರೆ. ಸೊ ಬಂದಕ್ಕೆ ಶುಲ್ಕ ಇಲ್ಲ ಬಂದದರಿಗೆ ಶುಲ್ಕ ಇಲ್ಲ ಅನ್ನೋ ಥರ ವಾಪಸ್ ಹೋಗ್ತಾಯಿದ್ದೀನಿ. ರೀಸನ್ನು ನಾನು ನೋಡಿಟ್ಟಿದ್ದು ಜಾಕೆಟು ಅಥವಾ ಜಾಕೆಟ್ ಕಲರ್ಸ್ ಎಲ್ಲ ಇತ್ತು, ಆದರೆ ಸೈಜ್ ಇರಲಿಲ್ಲ. ನಾನು ನೋಡಿದ್ದು XL, ಅಲ್ಲಿದ್ದಿದ್ದು XXL ಮತ್ತು L, ನನ್ನ ಸೈಜೇ ಇರಲಿಲ್ಲ. ಸೊ ಹಾಗಾಗಿ ವಾಪಸ್ ಬೇರೆ ಅಂಗಡಿ ನೋಡೋಕೆ ಹೋಗ್ತಾಯಿದ್ದೀನಿ. ಇನ್ನೂ 2 ಅಂಗಡಿ ಇದೆ. ಸೊ ಅವೆರಡು ಅಂಗಡಿ ನೋಡಿಬಿಟ್ಟು ನೆಕ್ಸ್ಟು ನೋಡೋದು. ಇಲ್ಲೇನಾದರೂ ಆಗಲಿಲ್ಲ ಅಂದರೆ ಸೀದಾ JC ರೋಡ್ಗೆ ಹೋಗೋ ಪ್ಲ್ಯಾನಲ್ಲಿದ್ದೀನಿ. ಯಾಕೋ ಇಷ್ಟ ಆಗಿದ್ದು ಕಲರು ಅಥವಾ ಇಷ್ಟ ಆಗಿದ್ದು ಸೈಜ್ ಸಿಗಲಿಲ್ಲ, ಅದೊಂದೇ ಬೇಜಾರು. ಆದರೆ ತುಂಬ ಬೇಜಾರಾಯಿತು, ನೋಡಿದ ಕಲರು ನೋಡಿದ್ದು ಸೈಜ್ ಯಾವುದು ಸಿಗಲಿಲ್ಲ ಅಲ್ಲಿ ಅಂತ. ಇಲ್ಲೊಂದು ಮುಂದೆ ಒಂದು ಅಂಗಡಿ ಇದೆ, ಐ ಹೋಪ್ ಆ ಅಂಗಡಿ ಇಲ್ಲಾದರೂ ಸಿಗುತ್ತೆ ಅಂತ. ಅಲ್ಲಿ ಬೇರೆ ಬ್ರ್ಯಾಂಡ್ಸ್ ಇದ್ದಾವೆ, ಎಕ್ಸಾರ್ ಇದೆ ಇಲ್ಲ ಗೊತ್ತಿಲ್ಲ, ಕೇಳಬೇಕು. ಒಂದು ಒಳ್ಳೆ ಡಿಸ್ಕೌಂಟ್ ಕೊಟ್ಟರು ಅಂದರೆ ಆಬ್ವಿಯಸ್ಲಿ ತೊಗೊಳೋದು, ಮುಂದಿಂದು ನೋಡೋದು. ಅಂದರೆ ಏನು MRP ಇದೆಯಲ್ಲ ಅದ್ರ ಮೇಲೆ ಮಾರ್ತಾಯಿದ್ದಾರೆ ಎಲ್ಲರೂ. ಇಲ್ಲೂ ನನ್ನ ಹತ್ರ ಮಾತಾಡಿ ಸ್ವಲ್ಪ ಡಿಸ್ಕೌಂಟ್ ಮಾತಾಡಿದ್ರು. 5000 5,000 ಎಷ್ಟು ಪ್ರೈಸು ಮಾತಾಡಿದರು. ಆ ಪ್ರೈಸ್ಗೆ ಓಕೆ ಆಗಿ ಮಾತುಕತೆ ಆಗಿ ಎಲ್ಲ ರೆಡಿಯಾಗಿತ್ತು. ಆದರೆ ನನ್ನ ಬ್ಯಾಡ್ ಲಕ್ ಅನಿಸುತ್ತೇನೋ, ನನ್ನ ಸೈಜೇ ಸಿಗಲಿಲ್ಲ ಅಲ್ಲಿ. ಯಾರ್ಯಾರಿಗೆ ಇದು ಕರೆಕ್ಟ್ ಅನಿಸುತ್ತೆ ಗೆಸ್ ಮಾಡಿ. ನಿಮಗೆ ಕರೆಕ್ಟಾಗಿ ಅದೇನೇನಿದೆ ಎಲ್ಬೋ ಅಥವಾ ಶೋಲ್ಡರ್ಸ್ ಹತ್ರ ಅಥವಾ ಚೆಸ್ಟ್ ಹತ್ರ ಕರೆಕ್ಟಾಗಿ ಅದೇನು ಆರ್ಮರ್ಸ್ ಇದೆಯಲ್ಲ ಅಲ್ಲಿ ಕರೆಕ್ಟಾಗಿ ಕುತ್ಕೊಬೇಕು. ಸೊ ಆಗಿದ್ದರೆ ಮಾತ್ರ ಇದು ರೈಡಿಂಗ್ ಜಾಕೆಟ್ ನಿಮಗೆ ಪರ್ಫೆಕ್ಟ್ ಫಿಟ್ ಅನಿಸುತ್ತೆ ಅನ್ನೋದಿತ್ತು ಅಂದರೆ ನನ್ನ ಏನಂತಾರೆ ಒಪಿನಿಯನ್ನು. ಐ ಡೋಂಟ್ ನೋ ಇದು ಕರೆಕ್ಟಾದ ರಾಂಗೋ ಗೊತ್ತಿಲ್ಲ, ಆದರೆ ಇದು ನನಗನ್ಸಿರೋದು. ಇದೇನಾದರೂ ನಿಮಗೆ ಕರೆಕ್ಟ್ ಅನ್ನಿಸ್ತು ಅಂದರೆ, ನಿಮ್ಗೇನು ಅನಿಸುತ್ತೆ ಇಲ್ಲ ನಾನು ಹೇಳಿದ್ದು ಕರೆಕ್ಟ್ ಅನಿಸ್ತು ಅಂದರೆ ಓಕೆ, ನಾನು ಹೇಳಿದ್ದು ಕರೆಕ್ಟ್ ಅನಿಸ್ಲಿಲ್ಲ ನಿಮಗೆ, ಇಲ್ಲ ಗುರು ಇದು ಹಿಂಗಲ್ಲ ಅಂತ ನಿಮ್ಗೇನೋ ಅನಿಸ್ತು ಅಂದರೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ತಿಳಿಸಿ. ಯಾಕಂದರೆ ನನಗೂ ಝೀರೋ ನಾಲೆಜ್ ಇದೆ. ಸೊ ಹಾಗಾಗಿ ಇದು ಸೆಕೆಂಡ್ ಸ್ಟಾಪು. ಐ ಥಿಂಕ್ ಇಲ್ಲಿ ಇರಬೇಕು ಅಂದ್ಕೊಂಡಿದ್ದೀನಿ. ಇಲ್ಲೇನಾದರೂ ಇತ್ತು ಅಂದರೆ ಓಕೆ, ಇಲ್ಲಿ ಇಲ್ಲ ಅಂದರೆ ಬಂದದರಿಗೆ ಶುಲ್ಕ ಇಲ್ಲ ಅಂತ ವಾಪಸ್ ಹೋಗೋದು. ಸೊ ಇಲ್ಲೂ ಸೈಜು ಇಲ್ಲ, ಬ್ರ್ಯಾಂಡೇ ಇಲ್ಲ ಅಲ್ಲಿ ಇದ್ದಿದ್ದು ಬರೀ ಮೋಟೋ ಟಾರ್ಕು ಮತ್ತು ರೈಡರು.
ಆ್ಯಂಡ್ ಅವೆರಡೂ ನಂದು ಔಟ್ ಆಫ್ ಬಡ್ಜೆಟ್ ಹೋಗ್ತಿತ್ತು. ನನ್ನ ಬಡ್ಜೆಟಲ್ಲಿ ಅಂತ ಇದ್ದಿದ್ದು ಅಂದರೆ ಎಕ್ಸಾರ್ ಒಂದೇ. ಸೊ ಹಾಗಾಗಿ ಇವಾಗ ಬೇರೆ ಆಪ್ಷನ್ ಇಲ್ಲದೇ ಜೆ ಸಿ ರೋಡ್ಗೆ ಸೀದಾ ಹೋಗೋದ, ಜೆ ಸಿ ರೋಡಲ್ಲಿ ನೋಡೋದ, ಜೆ ಸಿ ರೋಡಲ್ಲಿ ಸಿಕ್ತು ಅಂದರೆ ತೊಗೊಳೋದ, ಇಲ್ಲ ಅಂದರೆ ಬರೋದ ಅಂತ ಹೋಗ್ತಾಯಿದ್ದೀನಿ. ನಂಗೆ ಗೊತ್ತಿರೋ ಕಾರಣ ನಾನು ಏನಕ್ಕೆ ಇವತ್ತೇ ತೊಗೊಬೇಕು ಅಂತ ಇದ್ದೀನಿ ಅಂದರೆ ನನ್ನ ಬಾಳು ಅಥವಾ ನಂದು ಸಿಚುವೇಶನ್ಸ್ ಹೇಗಿದೆ ಅಂದರೆ ಇವತ್ತು ತೊಗೊಂಡೆ, ಇಲ್ಲಾಂದರೆ ಇನ್ಯಾವತ್ತೂ ತೊಗೊಳಲ್ಲ. ಸೊ ಹಾಗಾಗಿ ಇವತ್ತು ಸೀದಾ ಜೆ ಸಿ ರೋಡ್ಗೆ ಹೋಗಿ ನೋಡೋದ ಅಂತ. ಯಾಕಂದರೆ ನನಗೆ ನನ್ನ ಮೇಲೆ ನನಗೆ ನಗು ಬರ್ತಾಯಿದೆ. ಯಾಕಂದರೆ ಒಂದು ಸತಿ ಪ್ಲ್ಯಾನ್ ಮಾಡಿದ್ಮೇಲೆ ತೊಗೊಬೇಕು ನಾನು, ಇಲ್ಲ ಅಂದರೆ ತೊಗೊಳಲ್ಲ, ಅದು ಖಂಡಿತ ನನಗೆ ಗೊತ್ತಿರೋದು. ಹಾಗಾಗಿ ಎಲ್ಲ ಪ್ಲ್ಯಾನ್ ಡ್ರಾಪ್ ಜೆ ಸಿ ರೋಡ್ ಕಡೆ ಹೋಗ್ತಾಯಿದ್ದೀನಿ ಈಗ. ಪಾಪ ಅಣ್ಣಂಗೆ ಹೆಲ್ಮೆಟ್ ಸಾಕಾಗೋಯ್ತು ಅನ್ಸುತ್ತೆ, ಹೆಲ್ಮೆಟೇ ಬಿಚ್ಚಾಕ್ಬಿಟ್ಟ. ಸೇಫ್ಟಿ ಫಾಲೋ ಮಾಡಿ ಗುರು, ಸೇಫ್ಟಿ ಇಲ್ಲ ಅಂದರೆ ಏನಕ್ಕೆ? ಹೆಲ್ಮೆಟ್ ಹಾಕೊಳ್ದೆ ಓಡಿಸ್ತೀನಿ ಅಂದರೆ ನೀನೇ ಬದುಕಲ್ಲ ಅಂದರೆ ಹೆಲ್ಮೆಟ್ ಹಾಕ್ಕೊಂಡು ಇದು ಮಾಡ್ತೀಯ ಅಂದರೆ ನೀನೇನು ಕತೆ ನೀನು? ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ತುಂಬ ಆಫ್ ರೋಡ್ ಇದ್ದಿದ್ದು ಕಾಣ. ಓ ಅಣ್ಣ ಯಾಕೆ ಆಫ್ ರೋಡ್ ಇದ್ದಿದ್ದು ಕಾರಣ ಅಲ್ಲಿ ತುಂಬ ಅಂದರೆ ತುಂಬ ಏನಂತಾರೆ ಡೇಂಜರ್ ಇತ್ತು, ಪ್ಲಸ್ ರಿಸ್ಕ್ ಇತ್ತು. ನನಗೆ ಸೋಲೋ ಹೋಗಿದ್ದೆ, ಅದು ಸೆಕೆಂಡ್ ಥಿಂಗು. ಆದರೆ ನನ್ನ ಹತ್ರ ಒಂದು ಪ್ರೊಟೆಕ್ಷನ್ ಗೇರ್ ಇಲ್ಲ, ಆರ್ಮರ್ ಇಲ್ಲ, ಪ್ರೊಟೆಕ್ಷನ್ ಇಲ್ಲ, ನೀ ಗಾರ್ಡ್ ಇಲ್ಲ, ಏನಿಲ್ಲ, ಮತ್ತೊಂದಿಲ್ಲ. ಹಾಗಾದಾಗ ಬಿದ್ದಾಗ ಎದ್ದಾಗ ಸಣ್ಣ ಪುಟ್ಟ ನೋವಾದರೆ ಓಕೆ, ಮೇಜರ್ ಆದಾಗ ಯಾರು ಇರೋಲ್ಲ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಪ್ರೊಟೆಕ್ಷನ್ ಇತ್ತು ಅಂದರೆ ಅಟ್ಲೀಸ್ಟ್ ಯಾರು ಇಲ್ಲ ಅಂದರೆ ಏನೋ ಒಂದು ಮಾಡಿ ಬಚಾವಾಗಿ ಬರ್ಬೋದು. ಅದೇ ಪ್ರೊಟೆಕ್ಷನ್ ಇಲ್ಲ, ಯಾರೂ ಇಲ್ಲ ಅಂದಾಗ ಇದು ಒಂಥರ ಚಾನ್ಸ್ ತೊಗೊಂಡಂಗೆ ಹೋಗ್ತೀವಿ, ವಾಪಸ್ ಬರೋಲ್ಲ ಅನ್ನೋ ಥರ. ಸೊ ಹಾಗಾಗಿ ನಾನು ಎಲ್ಲೋದ್ರೂ ಜಾಸ್ತಿ ರಿಸ್ಕ್ ತೊಗೊಳ್ದೇ ಸ್ಲೋ ಹೋಗೋದು ಅಥವಾ ಇದು ಮಾಡ್ಕೊಂಡು ಹೋಗ್ತಿದ್ದೆ. ಯಾರಾದರೂ ಬರ್ತಾರೆ, ಯಾರಾದರೂ ಕಂಪ್ನಿ ಬರ್ತಾರೆ ಅಂತ. ಆ್ಯಂಡ್ ಇವಾಗ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಾನು ಒಬ್ಬನೇ ಮೇಲೆ ಸೋಲೋ ರೈಡ್ಸ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಯಾಕಂದರೆ ಇಷ್ಟು ದಿನ ನಾನು ಯಾರಾದರೂ ಬರ್ತಾರೆ ಜೊತೆಗೆ, ಯಾರಾದ್ರು ನನ್ನ ಜೊತೆ ರೈಡ್ ಬೇಡ, ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ, ನಾನೇ ಒಬ್ಬನೇ ಹೋಗಿ ಬರೋದು. ಆದರೆ ಓಕೆ ಅಂತ ಇನ್ಮೇಲೆ ಸೋಲೋ ರೈಡ್ಸ್ ಮಾಡೋದು ಅನ್ನೋದು ರೀಸನ್ಗೋಸ್ಕರ ನಾನು ಈಗ ರೈಡಿಂಗ್ ಜಾಕೆಟ್ ತೊಗೊಳಕ್ಕೆ ಹೋಗ್ತಿರೋದು. ಇವಾಗ ನಾನು ಜೆ ಸಿ ರೋಡಿಗೆ ಬಂದಾಯಿತು. ಜೆ ಸಿ ವರ್ಲ್ಡಲ್ಲಿ ಇಲ್ಲಿ ಮೋಟೋ ವರ್ಲ್ಡ್ ಅಂತ ಇದೆ. ಇದು ಆಪೋಸಿಟ್ HP ಪೆಟ್ರೋಲ್ ಬಂಕ್, ಭಾರತ್ ಪೆಟ್ರೋಲ್ ಬಂಕ್ ಇದೆ. ಆ್ಯಂಡ್ ಈ ಶಾಪ್ನ ನಾನು ಕಿತ್ತಾಡಿ ಕಿರಣ್ ಅವರ ಬ್ಲಾಗಲ್ಲಿ ನೋಡಿದ್ದೆ. ತುಂಬ ಚೆನ್ನಾಗಿದೆ, ಕಸ್ಟಮೈಸೇಷನ್ ಅವೈಲೇಬಲ್ ಇದೆ, ಎಲ್ಲ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಈ ಶಾಪ್ನ ನೋಡಿಕೊಂಡು ಈ ಶಾಪಲ್ಲಿ ಏನಿದೆ ನೋಡೋದು ಅಂತ ಬಂದಿದ್ದೀನಿ. ಆ್ಯಂಡ್ ಇಲ್ಲೂ ಏನಾದರೂ ನನಗೆ ಒಳ್ಳೆ ಆಫರ್ ಸಿಕ್ತು ಅಥವಾ ನನಗೆ ಬೇಕಾಗಿರೋ ಸಿಕ್ತು ಅಂದರೆ ನಾನು ಖಂಡಿತ ಇಲ್ಲೇ ತೊಗೊಳ್ತೀನಿ. ಐ ಥಿಂಕ್ ಸೊ ಇದು ಓಪನ್ ಇದೆ ಅಂದ್ಕೊಂಡಿದ್ದೀನಿ. ಇಲ್ಲೇ
ಅಂತೂ ಮೋಟೋವೇರಲ್ಲಿ ಹೋಗಿದ್ಕೋ ಲಾಸ್ ಇಲ್ಲ ಗುರು. ಯಾಕಂದರೆ ನನಗೆ ಬೇಕಾಗಿರೋದು ಅಥವಾ ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಒಂದಾಯಿತು, ಸೆಕೆಂಡ್ ಥಿಂಗ್ ನನಗೆ ಬೇಕಾಗಿರೋ ವಸ್ತುಗಳಾಯಿತು ಅಷ್ಟು ಕಮ್ಮಿ ಪ್ರೈಸಲ್ಲಿ ಆ್ಯಂಡ್ ಅಷ್ಟು ಏನಂತಾರೆ ಫಸ್ಟ್ ಥಿಂಗ್ ಕಮ್ಮಿ ಪ್ರೈಸು, ಪಾಕೆಟ್ ಫ್ರೆಂಡ್ಲಿ ಆ್ಯಂಡ್ ಇನ್ಫಾರ್ಮೇಟಿವ್. ಓನರ್ ಅಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದ್ರು ಗುರು. ಯಾಕಂದರೆ ಅವ್ರು ಕೊಟ್ಟಿದ್ದು ಇನ್ಫಾರ್ಮೇಷನು ನನಗೆ ನಾನು ಥಿಂಕ್ ಮಾಡ್ತಿದ್ದಿದ್ದು ವೇನ ಚೇಂಜ್ ಮಾಡಿಸ್ತು ಆ್ಯಂಡ್ ನನಗೆ ಇದ್ದಿದ್ದು ನಾಲೆಜ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಸ್ತು. ಯಾಕೆಂದರೆ ನಾನು ಅಂದ್ಕೊಂಡು ಹೋಗಿದ್ದಿದ್ದು ಅಷ್ಟೇ, ಲೆವೆಲ್ 2 ಲೆವೆಲ್ 1 ಏನು ಡಿಫ್ರೆನ್ಸ್ ಇರುತ್ತೆ, ತುಂಬ ಅಂದರೆ ಅಂದ್ರೇನೋ ಲೆವೆಲ್ 1 ಸ್ವಲ್ಪ ವೀಕ್ ಇರುತ್ತೆ, ಲೆವೆಲ್ 2 ಸ್ವಲ್ಪ ಹಾರ್ಡ್ ಇರುತ್ತೆ ಅಂತ. ಆದರೆ ನಾನು ಅಂದ್ಕೊಂಡಿದ್ದು ಉಲ್ಟಾ ಇದ್ದಿಲ್ಲಿ. ಲೆವೆಲ್ 2 ಸ್ವಲ್ಪ ನೋಡೋಕೆ ಬಟ್ಟೆ ಏನಂತಾರೆ ಲೆವೆಲ್ 2 ಆರ್ಮರ್ ಏನಿದೆಯಲ್ಲ ಫ್ಲೆಕ್ಸಿಬಲ್ ಇದೆ ಲೆವೆಲ್ 1ಕ್ಕಿಂತ. ಲೆವೆಲ್ 1 ತುಂಬ ಹಾರ್ಡ್ ಇದೆ ಆ್ಯಂಡ್ ಅಲ್ಲಿ ಟೆಸ್ಟು ಸಹ ಮಾಡಿದೆ ನಾನು ಲೆವೆಲ್ 1 ಲೆವೆಲ್ 2 ಇಂಪ್ಯಾಕ್ಟ್ ಏನೇನು ಇದೆ ಅಂತ. ಆ್ಯಂಡ್ ಇದನ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ಒಂದು ವೀಡಿಯೋದಲ್ಲಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಆಗಿ ನಾನು ಮಾಡ್ತೀನಿ ಅದನ್ನು, ಏಕೆಂದರೆ ನಿಮಗೂ ಒಂದು ಐಡಿಯಾ ಬರುತ್ತೆ, ಅಂದರೆ ನಿಮಗೂ ಒಂದು ನಾಲೆಜ್ ಬರುತ್ತೆ ಅನ್ನೋ ರೀಸನ್ಗೋಸ್ಕರ. ಆ್ಯಂಡ್ ಸೆಕೆಂಡ್ ಥಿಂಗ್, ಅವ್ರ ಹತ್ರ ನಡೀತಿರೋ ಆಫರ್ ಬಂದುಬಿಟ್ಟು 6500 ಒಂದು ಆಫರ್ ನಡೀತಿದೆ. ರೈಡಿಂಗ್ ಜಾಕೆಟ್, ರೈಡಿಂಗ್ ಗ್ಲೌಸಸ್ಸು ಮತ್ತು ನೀ ಗಾರ್ಡು ಮೂರನ್ನೂ ಸಿಗುತ್ತೆ ನಿಮಗೆ. ರೈಡಿಂಗ್ ಜಾಕೆಟು ಮತ್ತು ರೈಡಿಂಗ್ ಗ್ಲೌಸ್ ಎರಡು ಬಂದುಬಿಟ್ಟು ಲೆವೆಲ್ 2 ಆರ್ಮರು ಆ್ಯಂಡ್ ನೀ ಗಾರ್ಡ್ ಬಂದುಬಿಟ್ಟು ಲೆವೆಲ್ 1 ಆರ್ಮರ್ ಇರುತ್ತೆ. ಸೊ ಈ ಮೂರರಲ್ಲೂ ನಿಮಗೆ ಬಿದ್ದಾಗ ಇಂಪ್ಯಾಕ್ಟ್ ಆಗುತ್ತೆ. ಮೋರ್ ದೆನ್ ಲೆವೆಲ್ 1ಗೆ ಇಂಪ್ಯಾಕ್ಟ್ ನಿಮ್ಗೆ ಜಾಸ್ತಿ ಅನಿಸುತ್ತೆ, ಬಿಟ್ಟರೆ ಲೆವೆಲ್ 2ಅಲ್ಲಿ ಇಂಪ್ಯಾಕ್ಟ್ ನಿಮ್ಗೆ ಕಮ್ಮಿ ಅನಿಸುತ್ತೆ. ಯಾಕಂದರೆ ನಿಮಗೆ ಲೆವೆಲ್ 1 ಲೆವೆಲ್ 2 ಡಿಫ್ರೆನ್ಸ್ ನಿಮಗೆ ಹೇಳಿದ್ದೀನಿ ವೀಡಿಯೋದಲ್ಲಿ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ, ಇನ್ಫಾರ್ಮೇಟಿವ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಅಂದ್ಕೊಡ್ತೀನಿ. ಅದು ಬಿಟ್ಟರೆ ಏನಿದೆ ಈ ಆಫರು ಸ್ವಲ್ಪ ಪೀರಿಯಡ್ ಟೈಮ್ಗೋಸ್ಕರ. ಆ್ಯಂಡ್ ಸೆಕೆಂಡ್ ಥಿಂಗ್, ನನಗೆ ಒಂಥರ ಲಕ್ ಅನಿಸುತ್ತೆ, ಯಾಕಂದರೆ ಈ ಆಫರ್ನ ಆಲ್ಮೋಸ್ಟ್ ಕ್ಲೋಸ್ ಮಾಡ್ತಾಯಿದ್ದೀರಿ ಸರ್ ಇವಾಗ ಅಂತ ಹೇಳಿದ್ರು. ಆ್ಯಂಡ್ ನಾವು ಬಂದಿರೋದಕ್ಕೋಸ್ಕರ ಈ ಆಫರ್ನ ನಮಗೆ ಅವೈಲಬಲ್ ಮಾಡಿ ನಿಮ್ಗೆ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ಈ ಆಫರ್ ನಂಗೆ ಸಿಕ್ತು. ಆ್ಯಂಡ್ ಇರೋದಕ್ಕಿಂತ ಹೆಚ್ಚಾಗಿ ಒಂದು ಸರ್ಪ್ರೈಸ್ ಏನಂದರೆ, ನಾನು ಜಾಕೆಟ್ ತೊಗೊಂಡಿದ್ದನ್ನು ನಾನು ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ. ಕಸ್ಟಮೈಸ್ ಜಾಕೆಟ್ ಏನು, ಕಸ್ಟಮೈಸೇಷನ್ ಏನಾಗ್ತಿದೆ ಅನ್ನೋದನ್ನು ನಿಮಗೆ ಸರ್ಪ್ರೈಸಾಗಿ ಇಟ್ಟಿದ್ದೀನಿ. ಇನ್ನೊಂದು ಅನ್ನೋ ಥರ ಇಲ್ಲವೇ ಇಲ್ಲ, ಅಲ್ಲಿ ಕಂಪ್ಲೀಟಾಗಿ ಲೈಫ್ ಲಾಂಗ್ ವ್ಯಾರಂಟಿ ಕೊಡ್ತಾಯಿದ್ದಾರೆ ಜಾಕೆಟ್ಸ್ಗಳ ಮೇಲೆ. ನಿಮಗೆ ಬಿಲ್ಲು ಸಹ ಬೇಡ, ಜಸ್ಟ್ ನೀವು ಜಾಕೆಟ್ಸ್ನ ಆ ಥರ ತೊಗೊಂಬಂದರೆ ಸಾಕು. ಅದು ಅವ್ರು ಹೇಳ್ದಾಗೆ, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಆರ್ಮ್ ಹತ್ರ ಇಲ್ಲಿ ಒಂದು ಸ್ವಲ್ಪ ಸ್ಟಿಚಸ್ ಬಿಚ್ಚೋಗಿ ಇದಾಗಿದೆ ಅಂದರೆ ಆ ಸ್ಟಿಚಸ್ ಏನಿದೆ ಅದಷ್ಟರದ್ದೇ ಕಾಸ್ಟ್ ತೊಗೊಳ್ತಾರೆ ಹೊರತು ಬೇರೆ ಎಕ್ಸ್ಟ್ರಾ ಕಾಸ್ಟ್ ಏನೂ ತೊಗೊಳ್ಳಲ್ಲ ಅವರು. ಬೇರೆ ಥರ ಕಂಪ್ಲೀಟಾಗಿ ಜಾಕೆಟ್ನ ಇದು ಮಾಡಬೇಕು, ಕಂಪ್ಲೀಟಾಗಿ ಇದು ಸೆಟ್ನೇ ಇದು ಒಂದು ಸೈಡ್ ಕಂಪ್ಲೀಟಾಗಿ ಚೇಂಜ್ ಮಾಡೋಕ್ಕಾಗಲ್ಲ, ಎರಡು ಸೈಡ್ ಚೇಂಜ್ ಈ ಥರ ಆ ಥರ ಏನು ಕತ್ತೆಗಳು ಹೊಡೆಯೋಲ್ಲ. ಮತ್ತು ಇನ್ನೊಂದು ಅವರು ಇಲ್ದಿರೋ ಫೇಕ್ ಇದನ್ನು ಹೇಳೋಲ್ಲ, ಇರೋದೇನಿದೆ ಅದ್ರದ್ದೇನಿದೆ ಪ್ರೈಸ್ ಅದನ್ನೇ ಇಸ್ಕೊಳ್ತಾರೆ. ಆ್ಯಂಡ್ ಯಾರ್ಯಾರು ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಲ್ಲ, ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗೆ ಮೋಟೋವೇರ್ ಬಗ್ಗೆ ಸಜೆಷನ್ ಕೊಡೋದಿತ್ತು ಅಥವಾ ಮೋಟೋವೇರ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸೋದಿತ್ತು ಅಂದರೆ ನಾನು ವೀಡಿಯೋನ ದಯವಿಟ್ಟು ಶೇರ್ ಮಾಡಿ ಬೇರೆ ಫ್ರೆಂಡ್ಸ್ಗೆ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಗೊತ್ತಾಗಬೇಕು ಈ ಬ್ರ್ಯಾಂಡ್ ಬಗ್ಗೆ ಅನ್ನೋದಿತ್ತು ಅಂದರೆ. ಆ್ಯಂಡ್ ನನಗೆ ಗೊತ್ತಿರೋ ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಆ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಾಗಿ ತಿಳಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ತಪ್ಪಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬ್ರೋ ಇದೆಲ್ಲ ತಪ್ಪು, ಈ ಇನ್ಫಾರ್ಮೇಷನ್ ಸರಿ ಇಲ್ಲ, ಈ ಇನ್ಫಾರ್ಮೇಷನ್ ಹೀಗೆ ಅಂತ ಹೇಳಿದ್ರೆ ನಾನು ಅದನ್ನು ಖಂಡಿತ ತಿದ್ಕೊಳ್ತೀನಿ ಆ್ಯಂಡ್ ಅದನ್ನು ಚೇಂಜಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರು ವೀಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ.